ನನ್ನ ಕ್ಷೇತ್ರದ ಮಕ್ಕಳಿಗೆ 650 ಮಕ್ಕಳಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಈ ವರ್ಷ ಕೂಡ ನಾಳೆ ಇನಾಗ್ರೇಟ್ ಆಗ್ತಿದೆ. ನಾಳೆ ಕೂಡ ಸರಿಸುಮಾರು 300 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಆಲ್ರೆಡಿ 600 ಜನಕ್ಕೆ ಕೋಚಿಂಗ್ ಕೊಟ್ಟಿದ್ದೀನಿ. ಈಗ 300 ಜನ ಕೊಟ್ಟಿದ್ದಾರೆ. 1000 ಜನಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದವರಿಗೆ ಉಚಿತ CET ನೀಟ್ ಕೋಚಿಂಗ್ ಕೊಟ್ಟಿದ್ದೀನಿ. ಇದು ಪ್ರತಿ ಸಂಡೇ ನಾನು ಹೆಲ್ತ್ ಕ್ಯಾಂಪ್ ಮಾಡಿಸ್ತಿದ್ದೀನಿ. 1000 ಜನಕ್ಕೆ ಸ್ಪಂದಿಸ್ತಿದ್ದೀನಿ. ಇದು ರೆಸ್ಪಾನ್ಸಿಬಲ್ ಆಗಿ ನಾನು ಬಿಹೇವ್ ಮಾಡ್ತಿರೋದು. ನನ್ನ ಕ್ಷೇತ್ರವನ್ನು ನೋಡ್ಕೊಳ್ಳೋಕ್ಕೆ ನಾನು 40 ಜನಗಳ ನನ್ನ ತಂಡವನ್ನು ಕಟ್ಟಿದ್ದೀನಿ. ಯಾವುದೇ ಕಾಲ್ ಬಂದರೂ ಒಂದು IVR ನಂಬರ್ ಕೊಟ್ಟಿದ್ದೀನಿ. ಆಂಬ್ಯುಲೆನ್ಸ್ ಕಾಲ್ ಅಟೆಂಡ್ ಮಾಡೋಕ್ಕೆ ಡೇ ಶಿಫ್ಟಲ್ಲಿ ಇಬ್ರು, ನೈಟ್ ಶಿಫ್ಟಲ್ಲಿ ಇಬ್ರು ಬರೀ ಕಾಲ್ ರಿಸೀವ್ ಮಾಡೋಕ್ಕೆ ಇರ್ತಾರೆ. 12 ನಿಮಿಷದೊಳಗಡೆ ಅಮ್ಮ ಆಂಬ್ಯುಲೆನ್ಸು ಮನೆ ಮುಂದೆ ನಿಲ್ಲಿಸಿದ್ದೀನಿ. ಇದಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರದ 1000 ಜನ ಸಾಕ್ಷಿ. ತಿಂಗಳಿಗೆ ನೀವು ನಂಬುತ್ತಿರೋ ಇಲ್ಲೋ ಗೊತ್ತಿಲ್ಲ, 12 ರಿಂದ 15 ಲಕ್ಷ ನಾನು ಆಂಬ್ಯುಲೆನ್ಸ್ಗೆ ಖರ್ಚು ಮಾಡ್ತಿದ್ದೀನಿ. ನನ್ನ ಶಾಸಕರ ಸಂಬಳ, ನನ್ನ ಪರಿಶ್ರಮ MDಯ ಸಂಬಳ ಆಂಬ್ಯುಲೆನ್ಸ್ ಖರ್ಚು ಮಾಡ್ತಿದ್ದೀನಿ. ನನಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ನಮ್ಮ ಪ್ರೀತಿಯ ವಿರೋಧ ಪಕ್ಷದವರು ಭಾವಿಸ್ಬೋದು. ನಾನು ಎಲ್ರಿಗೂ ಹೇಳಕ್ ಬಯಸ್ತೀನಿ, ದಾನ ಅಂದ್ರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ ಸರ್, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ. ನನ್ನ ಕಾರು ಮನೆ ಮೇಲೆ EMI ನಡೀತಾ ಇದೆ. ಆದರೂ ನಾನು ದುಡ್ದಿರೋದ್ರಲ್ಲಿ ಅಮ್ಮ ಆಂಬ್ಯುಲೆನ್ಸು, ಟೆಸ್ಟ್ ಸೀರೀಸು, ಮಕ್ಕಳಿಗೆ ಸ್ಕಾಲರ್ಶಿಪ್, SSLC ಓದೋ ಪ್ರತಿ ಮಗುಗೂ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತೀನಿ. ಯಾಕೆಂದ್ರೆ ಅವ್ರು SSLCಗೆ ಬಂದಾಗ ಸರ್ಕಾರಿ ಶಾಲೆ ಮಕ್ಕಳು ಒಂದೊಳ್ಳೆ ಗೈಡ್ ತಗೋಬೇಕು ಅಂತ ಆಸೆ ಇರುತ್ತೆ. ಮನೇಲಿ ಪಾಪ ಅಪ್ಪ ಅಮ್ಮ ಕೂಲಿ ಮಾಡ್ತಿರ್ತಾರೆ, ಯಾವುದೋ ಓದ್ಕೋಗಮ್ಮ ಅಂತಾರೆ. ನಾನು ಇದುವರೆಗೂ 7,000 ಮಕ್ಕಳಿಗೆ ಕಳೆದ 3 ವರ್ಷದಿಂದ 1000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ನನ್ನ ಸ್ವಂತ ಪರಿಶ್ರಮದಿಂದ. ಇದು ನನ್ನ ರಿಪೋರ್ಟ್ ಕಾರ್ಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.